ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸರ್ವಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮನ ಅನುಜ್ಞೆಯನ್ನು ಪಡೆದು ಭೀಷ್ಮಾಚಾರ್ಯರು ತಾವು ವಸುಲೋಕಕ್ಕೆ ಈ ದೇಹವನ್ನು ಬಿಟ್ಟು ವಸುಲೋಕಕ್ಕೆ ಹೋಗಿದ್ದಾರೆ. ಆಗ ಪಾಪ ಮಾಡದೇ ಇದ್ದರೂ ಪಾಪ ಮಾಡಿದ್ದೇನೆ ಅಂತನೂ ಶಂಕೆ ಇದೆ. ಹಾಗಾಗಿ ನೀನು ಅಶ್ವಮೇಧ ಯಾಗವನ್ನು ಮಾಡು ಅಂತ ರಾಜನಿಗೆ ಹೇಳಿದ್ದಾರೆ. ಧರ್ಮರಾಜ ಎಲ್ಲವನ್ನು ಬಿಟ್ಟು ವೈರಾಗ್ಯದಿಂದ ಇದ್ದು ಗೋವ್ರತಾದಿಗಳನ್ನು ಮಾಡ್ತಾ ಅತ್ಯಂತ ವೈಭವದಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ, ಭೂಮಿಯನ್ನು ಪಾಲನೆ ಮಾಡ್ತಾ ಇದ್ದಾನೆ. ಪಾಂಡುರಾಜನ ಮನೆಯಲ್ಲಿ ಬಭೂವ ಪಾಂಡೋ ಗೃಹವಾಸಂಶ್ಚ ರಾಜ್ಯಾಧಿರಾಜೋ ವನಿತಾ ನಿವೃತ್ತಿ. ದ್ರೌಪದಿಯನ್ನು ಬಿಟ್ಟಿದ್ದಾನೆ ಅಂದ್ರೇನು? ದೂರಾಗಿದ್ದಾನೆ ಅಂತ ಅರ್ಥ ಅಷ್ಟೇ. ಭೀಮಸೇನ ದೇವರು ಮಾತ್ರ ದ್ರೌಪದಿ ಜೊತೆಗಿದ್ದಾರೆ. ಉಳಿದೆಲ್ಲರೂ ಕೂಡ ದ್ರೌಪದಿಯನ್ನು ವೈನಿ ಅಂತ ನೋಡ್ತಾ ಇದ್ದಾರೆ. ಪಾಂಡುರಾಜನ ಮನೆಯಲ್ಲಿ ಧರ್ಮರಾಜ ಇದ್ದಾನೆ. ದುರ್ಯೋಧನನ ಮನೆಯಲ್ಲೇನೆ ಭೀಮಸೇನ ದೇವರು ಇದ್ದು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಎಲ್ಲರ ಸಹಮತಿಯನ್ನು ಪಡೆದು ಭೀಮಸೇನ ದೇವರು 23 ಜನ ಹೆಂಡಂದರಿಂದ ಕೂಡಿಕೊಂಡು ಸುಖವಾಗಿ ಭೋಗವನ್ನು ರಾಜ್ಯವನ್ನು ರಕ್ಷಣೆ ಮಾಡುತ್ತಾ ಕ್ಷತ್ರಿಯರ ಧರ್ಮದಂತೆ ತಾವು ಸುಖವಾಗಿ ಇದ್ದಾರೆ. ನೀವು ಕೇಳಿದ್ದೀರಿ ಯಾರು 23 ಜನ ಹೆಣ್ಣು ಮಕ್ಕಳು ಅಂತ. ಮತ್ತೊಮ್ಮೆ ಹೇಳ್ತೇನೆ. ದ್ರೌಪದಿ ಒಬ್ಬಳು, ಮತ್ತು ರಾಕಾ ಅಂತ ಹೇಳಿ ಕಾಶಿರಾಜನ ಮಗಳು, ರೋಹಿಣಿ ಬಲರಾಮನ ತಂಗಿ, ಅವಳು ದೇವಿ ಅಂತ ಹೇಳಿ ಅವಳು, ಮತ್ತು 20 ಜನ ಹೆಣ್ಣು ಮಕ್ಕಳು, ಒಟ್ಟಾರೆ 23 ಜನ ಸ್ತ್ರೀಯರಿಂದ ಕೂಡಿಕೊಂಡು ತಾವು ಭೋಗವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಅತ್ಯದ್ಭುತವಾಗಿ ಎಲ್ಲ ಕಡೆಗೆ ಒಳ್ಳೆಯ ರೀತಿಯಿಂದ ರಾಜ್ಯವನ್ನು ನೋಡ್ತಾ ಇದ್ದಾರೆ, ರಾಷ್ಟ್ರವನ್ನು ನೋಡ್ತಾ ಇದ್ದಾರೆ. ಅಲ್ಲಲ್ಲಿ ಧರ್ಮ ಜಾಗೃತಿ ಆಗಬೇಕು, ಜ್ಞಾನಸತ್ರಗಳಾಗಬೇಕು, ಪಾಠ ಪ್ರವಚನ ಆಗಬೇಕು, ಯಜ್ಞ ದಾನ ತಪಸ್ಸು ಮುಂತಾದವುಗಳು ಸತ್ಕರ್ಮ ಆಗಬೇಕು ಅಂತ ಹೇಳಿ ಆಯಾ ಊರಿನಲ್ಲಿ 5 ಜನ ಬ್ರಾಹ್ಮಣರನ್ನು ಇಟ್ಟಿದ್ದಾರೆ. ಇಟ್ಟು ಅವರಿಗೆಲ್ಲ ಪಗಾರ ಕೊಟ್ಟು ಅವರನ್ನು ನೋಡಿಕೊಳ್ಳಿಕ್ಕೆ, ಇವರು ಧರ್ಮ ಮಾಡ್ತಾರೋ ಇಲ್ಲೋ, ಮಾಡಿಸ್ತಾರೋ ಇಲ್ಲೋ ಅಂತ ನೋಡಿಕೊಳ್ಳಿಕ್ಕೆ ಮತ್ತೆ ಅನೇಕ ಜನರನ್ನು, ಸೇವಕರನ್ನು ಇಟ್ಟಿದ್ದಾರೆ. ಇಟ್ಟು ಪ್ರಥಮಾತ್ ಯುಗಾಚ್ಚ ಗುಣಾಧಿಕ, ಮೊದಲೇ ಯುಗಕ್ಕಿಂತಲೂ ಹೆಚ್ಚಿನ ಒಳ್ಳೆಯ ಕರ್ಮಗಳನ್ನು ಮಾಡುವ ಯುಗ ಇದು, ದ್ವಾಪರ ಯುಗ ಅಂತ ಮಾಡಿಬಿಟ್ರು. ಅಷ್ಟು
ಒಳ್ಳೆಯ ರೀತಿಯಿಂದ. ಇನ್ನು ದುಶ್ಯಾಸನನ ಮನೆಯಲ್ಲಿ ಧನಂಜಯ ಇದ್ದಾನೆ. ಇಬ್ಬರು ಹೆಂಡತಿಯಿಂದ ಕೂಡಿಕೊಂಡು ಅತ್ಯಂತ ವೈಭವದಿಂದ ಪಾಂಡವರ ಆಡುವ ರಾಜ್ಯ ಹೇಗಿತ್ತು ಅಂತಂದರೆ, ಯಾರೂ ಬಡವರಿದ್ದಿದ್ದಿಲ್ಲ, ಯಾರೂ ಮೋಸ ಮಾಡೋರಿದ್ದಿದ್ದಿಲ್ಲ, ಯಾರೂ ಅಸಮಾಧಾನಗಳನ್ನು ಒಳಗಾಗಿದ್ದಿಲ್ಲ, ಯಾರು ವಿಧೇವರಿದ್ದಿದ್ದಿಲ್ಲ, ವಿಧುರರಿದ್ದಿದ್ದಿಲ್ಲ. ಒಳ್ಳೆ ರೀತಿಯಿಂದ ಮಳೆ ಆಗ್ತಿತ್ತು, ಬೆಳೆ ಬರ್ತಿತ್ತು, ಬಂಗಾರ ವೈಭವದಿಂದ ಎಲ್ಲವೂ ಹಣ, ಬಂಗಾರ, ಮುತ್ತು, ವಜ್ರ, ಬೆಳ್ಳಿ ಸಮೃದ್ಧವಾಗಿತ್ತು. ಆಕಳುಗಳು ಸಮೃದ್ಧವಾಗಿ ಹಾಲನ್ನು ಕೊಡ್ತಾ ಇತ್ತು. ಯಾವ ಪ್ರಜೆಗಳು ಒಬ್ಬರಿಗೆ ಒಬ್ಬರು ಜಗಳ, ಮೋಸ, ವಂಚನೆ ಯಾವ ದೋಷಗಳಿಂದಲೂ ಕೂಡಿದ್ದಿಲ್ಲ. ಇಷ್ಟು ವೈಭವದಿಂದ ಪಾಂಡವರು ರಾಜ್ಯವನ್ನು ಆಳ್ತಾ ಇದ್ದಾರೆ. ಆದರೆ ಇಷ್ಟರಲ್ಲಿ ಸುದ್ದಿ ಬಂತು ಧರ್ಮರಾಜನಿಗೆ. ಏನಂತ? ಇಲ್ಲ, ಭರತ ಖಂಡದಲ್ಲಿ ಮತ್ತೆ ಬಲಿ ಮತ್ತು ಕಲಿ ಅಂತನೋರು ಇಬ್ಬರು ಪಕ್ಕಿದ್ದಾರೆ, ಪ್ರವೇಶ ಮಾಡಿದ್ದಾರೆ, ಬಹಳ ತೊಂದರೆ ಕೊಡ್ತಾರೆ ಅವರು. ಯಾರವರು? ಬಲಿ ಅಂದರೆ ಬಲಿಚಕ್ರವರ್ತಿಯಲ್ಲಿ ಬಲಿ ಎಂಬ ಅಸುರ ಪ್ರವೇಶ ಮಾಡಿದ್ದ. ಕಲಿ ಅಂತನ್ನೋದು ಸರ್ವ ದೋಷಕ್ಕೆ ಅಭಿಮಾನಿ ಅಂತ ಕಲಿ. ಈಗೇನು ನಡೀತಾ ಇದೆ ಕಲಿಯುಗ, ಆ ಕಲಿನೇ ಅವನು ಬಂದಿದ್ದಾನೆ. ಭೀಮಸೇನ ದೇವರು ಬಂದು ಬಲಿಂ ಪ್ರವಿದ್ರಾವ್ಯ ಕಲಿಂ ನಿಬಧ್ಯಾತ್ ಸಮಾನಯತ್ ಕೃಷ್ಣ ನರೇಂದ್ರ ಯೋಃ ಪುರಃ. ಇಬ್ಬರನ್ನೂ ಓಡಿಸಿದ್ದಾರೆ ಭೀಮಸೇನ ದೇವರು ತಮ್ಮ ಪರಾಕ್ರಮದಿಂದ. ಪ್ರಪ್ರಚ್ಛತಂ ಕೃಷ್ಣಪುರೋ ವಿಧಿಷ್ಠಿರಃ ಉದಾರದೀಹಿ ಕಾಲೇ ಕಿಮಿತಿ ಮೇ ರಾಷ್ಟ್ರಂ. ಅವಾಗ ಕಲಿ ಹೇಳ್ತಾನೆ, ಸ್ವಾಮಿ, ನನ್ನ ರಾಷ್ಟ್ರ, ನನ್ನ ರಾಜ್ಯ ಇನ್ನ ಮೇಲೆ ನೀವೆಲ್ಲ ಇರ್ತಕ್ಕದ್ದಲ್ಲ ಇಲ್ಲಿ. ಇತ್ಯುಕ್ತ ಆಹ ಕಾಲೋಯಂ ದುರ್ಯೋಧನ ಇವತ್ತು ತೊಳಗಿ ಬಿದ್ದಾನಲ್ಲ ಭೂಮಿ ಮೇಲೆ, ಅವತ್ತಿನಿಂದ ನನ್ನ ರಾಜ್ಯ ಪ್ರಾರಂಭ. ಹಾಗಾಗಿ ನಿಮಗೆ ಸಂಬಂಧ ಇಲ್ಲ. ಆರಭ್ಯ ಮಮತಂ ತತ್ರ ತ್ವಂ ಬಲಾತ್ ಆಕ್ರಮ್ಯ ತಿಷ್ಟಸಿ. ಆವಾಗ ಅವನು ಹೇಳ್ತಾನೆ, ಧರ್ಮರಾಜ, ಏನು ಮಾತಾಡ್ತೀಯೋ? ನಮಗೆ ಗೊತ್ತು ರಾಜ್ಯವನ್ನು ಹೇಗೆ ಆಳಬೇಕು. ನಾವಿಲ್ಲಿ ಇರುವವರೆಗೂ ನಿಮ್ಮ ಹಣಿಗೆ ಹಾಕುವಂಗಿಲ್ಲ. ತಥೋ ಮಯಾ ಕೃತೋ ರಾಷ್ಟ್ರೇ ವಿಪ್ಲವಸ್ತೆ ನರಾಧಿಪ ತಮಃ ರಾಜ ರಾಜ್ಞಂ ಹಿ ಬಲಾತ್ ರಾಜ್ಯಂ ಪ್ರವರ್ತತೆ. ನಮ್ಮ ಸ್ವಬಲದಿಂದ ನಾವು ರಾಜ್ಯವನ್ನು ನಡೆಸ್ತೇವೆ. ಹಾಗಾಗಿ ಇಲ್ಲಿಂದ ನೀನು ಇಲ್ಲಿರತಕ್ಕದ್ದಲ್ಲ. ಅಪಿ ಕಾಲಭವಂ ರಾಷ್ಟ್ರಂ ಮದೀಯೇ ಮಾದೃಶೀ ನೃಪ ಹಿರಿಯತೆ ಬಲವದ್ಭಿರ್ಹಿ ರಾಜಾಶಾತೆ ಕುತಸ್ತದ. ಆಗ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾನೆ. ಕಾಲ ಕಾರಣವೋ ರಾಜ ಕಾರಣವೋ ಧರ್ಮಕರ್ಮಗಳನ್ನು ಮಾಡಲಿಕ್ಕೆ. ಕಲಿ ಹೇಳ್ತಾನೆ, ನನ್ನ ಕಾಲ ಕಲಿಯುಗ, ನನ್ನ ಕಾಲ, ಹಾಗಾಗಿ ನಾನು ಬರಬೇಕು ರಾಜ, ನೀವಲ್ಲ ಅಂತಂದಾಗ ಯಾವುದು ಕಾಲರೇ ಇರಲಿ, ಕಲಿಯುಗರೇ ಇರಲಿ, ಬೇಸಿಗೆ ಕಾಲರೇ ಇರಲಿ, ಮಳೆಗಾಲರಿರಲಿ, ಚಳಿಗಾಲ ಏನಾದರೂ ಇರಲಿ, ರಾಜ ಹೇಗಿರ್ತಾನಲ್ಲ ಹಾಗೆ ಕಾಲ ಪರಿವರ್ತನೆಗೊಳ್ಳುತ್ತದೆ. ಕಾಲೋ ವಾ ಕಾರಣಂ ರಾಜ್ಞೋ ರಾಜಾ ವಾ ಕಾಲ ಕಾರಣಂ ಇತಿ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ. ಕಾಲ ಕಾರಣವೋ ರಾಜಕಾರಣವೋ ಅಂತನ್ನುವ ಸಂಶಯಕ್ಕೆ ಒಳಗಾಗಬೇಡ. ರಾಜನೇ ಕಾರಣ. ರಾಜ ಹೇಗಿರ್ತಾನಲ್ಲ ಹಾಗೆ ಪ್ರಜರಿರ್ತಾರೆ. ರಾಜ ಹೇಗಿರ್ತಾನಲ್ಲ ಹಾಗೆ ಧರ್ಮವಾಗ್ತದೆ. ರಾಜ ಹೇಗಿರ್ತಾನಲ್ಲ ಹಾಗೆ ಸಂಸ್ಕಾರ ಬರ್ತದೆ. ರಾಜ ಹೇಗಿರ್ತಾನಲ್ಲ ಹಾಗೆ ಎಲ್ಲ ರೀತಿಯಾದ ವೈಭವಗಳಿರ್ತದೆ. ರಾಜ ಹೇಗಿರ್ತಾನಲ್ಲ ಹಾಗೆ ದುಷ್ಟಕರ್ಮಗಳೂ ಆಗ್ತದೆ. ರಾಜ ತಾನು ಧರ್ಮಿಷ್ಠನಾಗಿದ್ದ ಅಂತಾದರೆ ಕಾಲವೂ ಧರ್ಮಕಾಲವಾಗಿ ಬಿಡುತ್ತದೆ. ಪ್ರಜರು ಧರ್ಮ ಮಾಡ್ತಾರೆ, ಎಲ್ಲ ಕಡೆಗೆ ವೈಭವ ನಡೀತದೆ. ರಾಜ ಅಬದ್ಧಿದ್ದ ಅಂದರೆ ಕಾಲವೂ ಅಬದ್ಧವಾಗಿ ಹೋಗ್ತದೆ. ಹಾಗಾಗಿ ನಮಗೆ ಯಾಕೆ ಹೀಗಾಯಿತು ಅಂತಂದರೆ ಅದಕ್ಕೆ ಪ್ರಧಾನವಾದ ಕಾರಣ ನಮ್ಮ ಕರ್ಮ ಇರಲಿ, ಆದರೂ ರಾಜ ಪ್ರಧಾನ. ರಾಜ ಹೇಗಿರ್ತಾನಲ್ಲ ಅದರ ಪ್ರಕಾರ ಕಾಲ ನಡೀತಾ ಇರ್ತದೆ, ಅದರ ಪ್ರಕಾರ ಧರ್ಮ, ಅದರ ಪ್ರಕಾರ ಎಲ್ಲ ಒಳ್ಳೆಯದು, ಅದರ ಪ್ರಕಾರ ಕೆಟ್ಟದ್ದು ಒಳ್ಳೆಯದು ಆಗಬೇಕು. ಯಾವುದು, ಯಾಕೆ ಅಂತಂದರೆ ರಾಜ ಹೇಗಿರ್ತಾನೋ ಅದರ ಮೇಲೆ ಅವಲಂಬಿಸಿದ್ದು. ಕಾಲೋ ವಾ ಕಾರಣಂ ರಾಜ್ಞೋ ರಾಜಾ ವಾ ಕಾಲ ಕಾರಣಂ ಇತಿ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ ತಮುವಾಚ ಕಲಿಃ ಕಾಲೇ ಮದಿಗೆ ತ್ವಾದೃಶಕೃತಃ. ಅದಕ್ಕೆ ಕಲಿ ಹೇಳ್ತಾನೆ, ನನ್ನ ಕಾಲ ನಡೀತಾ ಇದೆ, ಹಾಗಾಗಿ
ನಿಮ್ಮಂಥ ರಾಜರು ಇಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಾನು ಕಾಲದಲ್ಲಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಿಮ್ಮಂಥ ರಾಜರಲ್ಲೇನೇ ಪ್ರವೇಶ ಮಾಡ್ತೇನೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನೋಡ್ರಿ ಕಲಿ. ನನ್ನ ಕಾಲ, ನಾನು ಮೊಟ್ಟ ಮೊದಲು ಯಾರು ಧರ್ಮಿಷ್ಠರು, ಯಾರು ಬಲವಂತರು, ಯಾರು ದೇವರಲ್ಲಿ ಭಕ್ತಿ ಇದ್ದವರು ಅಂಥವರಲ್ಲೇನೆ ಪ್ರವೇಶ ಮಾಡಿ ಅವರ ತಲೆ ಕೆಡಿಸ್ಬಿಡ್ತೇನೆ. ವಿಪ್ರಾಂಶ್ಚ್ಯಾಮಹಂ ನೃಪ. ಬ್ರಾಹ್ಮಣರು ಇದ್ದದ್ದು ಎರಡು, ಒಂದು ಬ್ರಾಹ್ಮಣರು, ಒಬ್ಬರು ರಾಜ. ಬ್ರಾಹ್ಮಣ ದಿಕ್ಕು ತೋರಿಸಿದಂತೆ, ಬ್ರಾಹ್ಮಣ ಹೇಳಿದಂತೆ ರಾಜ ತನ್ನ ರಾಜ್ಯವನ್ನು, ಪ್ರಜೆಯನ್ನು ರಕ್ಷಣೆ ಮಾಡ್ತಾ ಇರ್ತಾನೆ, ಪರಿಪಾಲನೆ ಮಾಡ್ತಿರ್ತಾನೆ. ಆ ಬ್ರಾಹ್ಮಣನ ಬುದ್ಧಿಯನ್ನು ಕೆಡಿಸ್ಬಿಡ್ತೇನೆ, ರಾಜನ ಮನಸ್ಸಿನಲ್ಲೂ ಪ್ರವೇಶ ಮಾಡುತ್ತೇನೆ. ಎಲ್ಲ ಕಡೆಗೆ ನಂದೇ ರಾಜ್ಯ, ನಾನು ಹೇಳಿದಂತೆ ಆಗ್ತದೆ. ಇವರಿಬ್ಬರು ಸಿಕ್ಕರೆ ಪ್ರಜೆಗಳು ಸಿಕ್ಕಿಬಿಡ್ತಾರೆ. ಆ ಪ್ರಜೆಗಳಿಗೇನು ಗೊತ್ತು? ರಾಜ ಹೇಗೆ ಹೇಳ್ತಾನೆ ಹಾಗೆ ಪ್ರಜೆ ಕೇಳ್ತಾನೆ, ಬ್ರಾಹ್ಮಣ ಹೇಗೆ ಹೇಳ್ತಾನೆ ಹಾಗೆ ರಾಜ ಕೇಳ್ತಾನೆ. ಯಾಕೆ? ಅವನು ಗುರು. ಹಾಗಾಗಿ ಗುರುವಲ್ಲೇನೇ ಪ್ರವೇಶ ಮಾಡುತ್ತಾನೆ, ರಾಜನಲ್ಲೇ ಪ್ರವೇಶ ಮಾಡುತ್ತೇನೆ. ಉಳಿದ್ದೇನು? ಎಲ್ಲ ನನ್ನ ಹತೋಟಿಯಲ್ಲಿ, ನನ್ನ ಕೈಯಲ್ಲಿ ಇದ್ದದ್ದೇ. ನೋಡ್ರಿ ಹೇಳ್ತಾನೆ ಅವನೇ, ರಾಜಾನಂ ಪೂರ್ವಮಾವಿಶ್ಯ ವಿಪ್ರಾಂಶ್ಚ ಸ್ಯಾಮಹಂ ನೃಪ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಯುಧಿಷ್ಠರ ಹೇಳ್ತಾನೆ, ಏನೋ ಕಲಿ, ಏನು ಮಾತಾಡ್ತಿ? ದೇವರ ಪರಮಾತ್ಮನ ಕೃಷ್ಣ ಭಗವಂತನ ಅನುಗ್ರಹ ಇರುವವರೆಗೆ ನಿನ್ನ ಆಟ ಏನೇನೂ ನಡೆಯುವುದಿಲ್ಲ. ಇಲ್ಲಿ ಸಂದೇಹ ಬರಲಿಲ್ಲ ಧರ್ಮರಾಜನಿಗೆ. ಅತ್ಯಂತ ಗಟ್ಟಿಮುಟ್ಟಿಯಾಗಿ ಹೇಳ್ತಾನೆ, ಭಗವಂತ ಕೃಷ್ಣ ಇರುವವರೆಗೆ, ಅವನ ಅನುಗ್ರಹ ಇರುವವರೆಗೆ ನಮ್ಮಲ್ಲಿ ನಿನ್ನ ಯಾವ ದುಷ್ಟತನ ನಡೆಯುವುದಿಲ್ಲ, ನಿನ್ನ ಆವೇಶ ಪ್ರವೇಶಗಳೇ ನಡೆಯುವುದಿಲ್ಲ. ಅಷ್ಟು ವೈಭವದಿಂದ ನಾವು ರಾಜ್ಯವನ್ನು ನಡೆಸ್ತೇವೆ, ಇದು ನನಗೆ ವಿಶ್ವಾಸ ಇದೆ. ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ನಮೇಹಿ ಕ್ವರಾಜಾಸೌ. ಅದಕ್ಕೆ ಅವನಂತಾನೆ, ಕ್ವರಾಜಾಸೌ ನೃತೆ ಯುಷ್ಮಾನ್ ಮೋಮಯಾನ್ ಅಭಿಭೂಯತೆ. ಹಾಗಾಗಿ ಬೇಕಾದ್ದು ನೀನು ಮಾಡು. ಎಲ್ಲಿವರೆಗೆ ದೇವರ ಅನುಗ್ರಹ, ದೇವರ ದಯೆ ಇದೆಯೋ ನಮ್ಮ ಮೇಲೆ, ಆಗ ನಿಮ್ಮಂಥ ರಾಜರೇ ಇರುವುದಿಲ್ಲ ಅಂತತ್ತೀಯಲ್ಲ, ನಮ್ಮಂಥ ರಾಜರು ಇರ್ತಾರೆ. ಯಾವಾಗ? ಕೃಷ್ಣನ ದಯೆ ಇರುವವರೆಗೆ, ಕೃಷ್ಣನ ಅನುಗ್ರಹ ಇರುವವರೆಗೆ. ಮದೀಯ ಕಾಲೇ ಭೂಪಾಲ ವಿಪ್ರವೇದ ವಿರೋಧಿನಿ ಮದ್ದೃಷ್ಟಿಪಾತಿ. ಅವಾಗ ಅವನು ಅಂತ ಹೇಳ್ತಾನೆ, ನನ್ನ ದೃಷ್ಟಿ ಎಲ್ಲಿರ್ತದಲ್ಲ ಅಲ್ಲಿ ದೇವರ ಅನುಗ್ರಹ ಇರೋದೇ ಇಲ್ಲ, ನಿಮ್ಮಂತಹ ರಾಜರೇ ಇರೋದಿಲ್ಲ. ಮದ್ದೃಷ್ಟಿಪಾತೆ ಕ್ವಗುಣಾ. ಯಾವ ಒಳ್ಳೆ ಗುಣಗಳಿರೋದಿಲ್ಲ, ಸಜ್ಜನರಿರೋದಿಲ್ಲ. ಕ್ವವೇದಾಹ. ವೇದಗಳಿರೋದಿಲ್ಲ. ವೇದಗಳಿರೋದಿಲ್ಲ ಅಂದ್ರೇನು? ವೇದ ಇದ್ದರೂ ವೇದದಲ್ಲಿ ಹೇಳಿದ ಧರ್ಮವನ್ನು ಅನುಷ್ಠಾನ ಮಾಡುವ ಪ್ರಜರೇ ಇರೋದಿಲ್ಲ, ಜನ ಇರೋದಿಲ್ಲ. ಹಾಗೆ ಅವಸ್ಥೆ ಬರ್ತದೆ. ಈಗೆಲ್ಲ ನಾವು ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇನ್ನು ಕಲಿಯುಗ ಪ್ರಾರಂಭ ಹಂತದಲ್ಲಿ ಇದೆ. ಇನ್ನು ಮುಂದೆ ಮುಂದೆ ಹೋದಂತೆ ಏನೇನಾಗ್ತದೋ, ಎಷ್ಟು ಧರ್ಮ ಮಾಡ್ತೇವೋ, ಎಷ್ಟು ಕರ್ಮ ಮಾಡ್ತೇವೋ, ಏನು ಆಗ್ತದೋ ಗೊತ್ತಿಲ್ಲ. ಯಾಕೆ? ಮದ್ದೃಷ್ಟಿಪಾತೆ ಕ್ವಗುಣ ಕ್ವವೇದ ಕ್ವ ಸುಯುಕ್ತಯ ಜಗಾದ ನೃಪತಿಂ ಸತ್ಯಂ. ಇಷ್ಟು ಹೇಳಿದರೆ ಧರ್ಮರಾಜ ಸಂತೋಷಪಟ್ಬಿಟ್ಟ. ಎಷ್ಟು ನಿಜ ಮಾತನಾಡತ್ತಿ, ಎಷ್ಟು ಸತ್ಯ ಮಾತನಾಡತ್ತಿ ನೀನು. ಏನು ಸತ್ಯ ಮಾತನಾಡಿದ? ನನ್ನ ದೃಷ್ಟಿಗಿದ್ದಲ್ಲಿ ಯಾವುದು ಒಳ್ಳೆಯದಾಗೋದಿಲ್ಲ. ಯಾವ ವೇದಗಳು ಬೋಧನೆ ಮಾಡಿದರೂ ನಿಮ್ಮ ತಲೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ದೇವರ ಅನುಗ್ರಹ ಇದ್ದರೂ ನನ್ನ ದೃಷ್ಟಿ ಇರೋದರಿಂದ, ನನ್ನ ಕಾಲ ಇರೋದರಿಂದ, ರಾಜ ನಾನಾದದ್ದರಿಂದ ಎಲ್ಲ ಕಡೆಗೆ ನಂದೇ ರಾಜ್ಯ. ನಾನು ಹೇಳಿದಂತೆ ನಡೀತದೆ, ನಾನು ಹೇಳಿದಂತೆ ಕೇಳುತ್ತೀರಿ ನೀವೆಲ್ಲ. ಜಗಾದ ನೃಪತಿ ಸತ್ಯಂ ಕಾಲೇ ವಕ್ಷನ್ರಥೋಪಿ ಸನ್. ಸತ್ಯ ಮಾತನಾಡಿದೆಪ್ಪ ನೀನು. ಉಳಿದೆಲ್ಲ ಅಬದ್ಧ. ಅಜ್ಞಾನ ಮಿಥ್ಯಾ ಮತಿರೂಪಸೋ ಅಜ್ಞಾನ ಮಿಥ್ಯಾ ಮತಿರೂಪತೋಸೋ ಪ್ರವಿಶ್ಯ ಸಜ್ಞಾನ ವಿನಸ್ವರೂಪ ಅಂತ ಹೇಳಿದಂತೆ ಅಜ್ಞಾನ ಮಿಥ್ಯಾ ಸ್ವರೂಪನಾದಂತಹ ಕಲಿ ದುಷ್ಟನೇ ಆಗಿದ್ದಾನೆ. ಆದರೂ ಹೇಳುವುದು, ಮಾತನಾಡುವುದು ಮಾತ್ರ ಸತ್ಯ ಮಾತನಾಡಿದ. ನನ್ನ ಪ್ರಭಾವ ಇದ್ದಾಗ, ನನ್ನ ದೃಷ್ಟಿ ಬಿದ್ದಲ್ಲಿ ಯಾರೂ ನಿಂದಿರುವುದಿಲ್ಲ. ಹಾಗಾಗಿ ಮೋಚಯೇ ತ್ವನೃತ ವಚನಾತ್ ಯದಾ ಅಸ್ಮತ್ ಸಂತತೆ ಪರಂ. ನೋಡಪ್ಪ, 1000 ವರ್ಷಗಳ ಕಾಲ ನಮ್ಮ ಸಂತತಿ ಇರ್ತದೆ. ಅಲ್ಲಿವರೆಗೆ ದೇವರ ಅನುಗ್ರಹ ನಮ್ಮ ಮೇಲೆ ಇದ್ದೇ ಇರ್ತದೆ. ಅಲ್ಲಿವರೆಗೆ ನಿನ್ನ ರಾಜ್ಯ ನಡೆಯುವುದಿಲ್ಲ, ನಿನ್ನ ಪ್ರಭಾವ ನಡೆಯುವುದಿಲ್ಲ.
ಅಲ್ಲಿವರೆಗೆ ದೇವರ ಅನುಗ್ರಹ ನಮಗಿರ್ತದೆ. ನಿನ್ನ ರಾಜ್ಯ ನಡೆಯುವುದಿಲ್ಲ, ನಿನ್ನ ಪ್ರಭಾವ ನಮ್ಮ ಮೇಲೆ ಆಗುವುದಿಲ್ಲ. ವಿಲುಪ್ಯಸ್ಯಾಖಿಲಾನ್ ಧರ್ಮಾನ್ ಕರಂ ತತ್ರಾಪಿ ನೋರ್ಪಯೇ. ಅಷ್ಟೇ ಅಲ್ಲದೇನೆ, ನಾನು ರಾಜ 100 ವರ್ಷ, ನನಗೆ ನೀನು ಕಪ್ಪು ಕೊಡಬೇಕು, ನಾನು ಹೇಳಿದಂತೆ ಕೇಳಬೇಕು. ಪ್ರತಿ ವರ್ಷ ಕಪ್ಪು ಕೊಡ್ತಾರಲ್ಲ, ತಿಂಗಳ ಮಾಸಿಕ, ಮಾಸ. ಹಾಗೆಯೇ ನೀನು ಕಪ್ಪನ್ನು ಕೊಡಬೇಕು ನನಗೆ. ಧರ್ಮಾನ್ ಕರಂ ತತ್ರಾಪಿ ನೋರ್ಪಯೇ. ಏನು? ಸೀಮಾ ಆದಿ ಬಹುವಾಕ್ಯಂ ತುಲಾ ಮಾನೇ ಚ ಮೇಕರೆ. ಇದಕ್ಕೆಲ್ಲ ಅರ್ಥವನ್ನು ಹೇಳಬೇಕು. ತುಲಾ ತಕ್ಕಡಿಯಲ್ಲಿ ನೀನು ಮೋಸ ಮಾಡತಕ್ಕದ್ದಲ್ಲ. ಮಾನದಲ್ಲಿ ನೀನು ಮೋಸ ಮಾಡತಕ್ಕದ್ದಲ್ಲ. ಶೇರ್ ಅಂತ ಅರ್ಥ ಮಾನ ಅಂದರೆ. ಅದರಲ್ಲಿ ಮೋಸ ಮಾಡತಕ್ಕದ್ದಲ್ಲ. ಬಹುವಾಕ್ಯ, ಅದರಲ್ಲಿ ಮೋಸ ಮಾಡತಕ್ಕದ್ದಲ್ಲ. ಆದಿ, ಸೀಮಾ, ಇವುಗಳಲ್ಲಿ ನಿನ್ನ ಆಟ ನಡೆಯುವುದಿಲ್ಲ. ಹಾಗಾಗಿ ಬೇಕಾದಷ್ಟು ನಿನ್ನ ಪ್ರಭಾವ ಇದ್ದರೂ ಈ 5 ಮಾತ್ರ ನಿನ್ನಿಂದ ಒಳಗಾಗುವುದಿಲ್ಲ. ನೈವಾತಿಕ್ರಮ ಏತೇಷಾಂ ಕುರು ಸರ್ವಾತ್ಮನ ಕ್ವಚಿತ್ ತಾವನ್ನತೆ ಭವೇಚ್ಛಕ್ತಿ ಪ್ರವೃತ್ತಸ್ಯ ವಿಭೂತಯೇ. ತಮಾಹ ಭಗವಾನ್ ಕೃಷ್ಣೋ ಯಾವತ್ ಪಾಂಡವ ಸಂತತಿ. ಪಾಂಡವರ ಸಂತತಿ ಇರುವವರೆಗೆ, ನಮ್ಮ ಸಂತತಿ ಇರುವಗೆ, ನಮ್ಮ ಕೃಷ್ಣನ ಅನುಗ್ರಹ ಇರುವ ನಮ್ಮ ಎಲ್ಲ ಸಂತತಿ ಪಾಂಡವರು ಇರುವವರೆಗೆ ನಿನ್ನ ರಾಜ್ಯ ನಡೆಯುವುದಿಲ್ಲ, ನಿನ್ನ ಬುದ್ಧಿ ನಡೆಯುವುದಿಲ್ಲ, ನಿನ್ನ ಶಕ್ತಿ ನಡೆಯುವುದಿಲ್ಲ. ತಾವತ್ ನತೇ ಭವಚ್ಛಕ್ತಿ ಪ್ರವೃತ್ತಸ್ಯಾಪಿ ಭೂತಲೆ. ನೀ ಉಳಿದವರೆಲ್ಲರ ಮೇಲೆ ಏನಾದರೂ ಮಾಡಬಹುದು, ಆದರೆ ನಾವಿರುವವರೆಗೆ, ನಾವು ಬಂದರೆ ನಿನ್ನ ಅಧಿಕಾರ, ನಿನ್ನ ಶಕ್ತಿ, ನಿನ್ನ ಬಲ, ಇವುಗಳ ಸಾಮರ್ಥ್ಯ ಎಲ್ಲ ಕಳೆದುಕೊಂಡು ಬಿಡುತ್ತೆ. ಯಾಕೆ? ಕೃಷ್ಣನ ಅನುಗ್ರಹ ಇದೆ ನಮ್ಮ ಮೇಲೆ. ಪಾಂಡವೇಭ್ಯ ಪರಂ ಯಾವ ಕ್ಷೇಮಕ ಕ್ರಮವರ್ಧಿತ ಕ್ಷೇಮಕಾತ್ ಪರಮತ್ ಪೂರ್ತಿಂ ಶಕ್ತಿಸ್ಥೇ ಯಾಸ್ಯತಿ ಧ್ರುವಂ. ಇಷ್ಟು ಹೇಳಿದಾಗ ತಾನ್ ಪ್ರಣಮ್ಯ ಯೋಪಾರೆ ಸಮುದ್ರಸ್ಯ ಆಶ್ರಯದ್ವಾಂ. ನಮಸ್ಕಾರ ಮಾಡಿ ಅವನು ಸಮುದ್ರದ ಗುಹೆಯಲ್ಲಿ ಹೋಗಿಬಿಟ್ಟ. ಕಲಿ ಪಾರ್ಥರು ಅಂದರೆ ಪಾಂಡವರೆಲ್ಲರೂ ಸಮೃದ್ಧವಾದ ವೈಭವೋಪೇತವಾದ ಐಶ್ವರ್ಯದಿಂದ ಕೂಡಿಕೊಂಡು ರಾಜ್ಯವನ್ನು ಆಳುತ್ತಾ, ರಾಷ್ಟ್ರವನ್ನು ನಡೆಸ್ತಾ, ಅತ್ಯಂತ ಕ್ಷೇಮದಿಂದ ತಾವು ವಾಸ ಮಾಡ್ತಾ ಇದ್ದಾರೆ. ಪಾರ್ಥಾಶ್ಚ ಕೃಷ್ಣ ಸಹಿತಾ ರಕ್ಷಂತ ಕ್ಷಾಂ ಮುದಂ ಯಯುಃ. ಕ್ಷಾಂ ಭೂಮಿಯನ್ನು ರಕ್ಷಣೆ ಮಾಡ್ತಾ, ಧರ್ಮವನ್ನು, ಪ್ರಜಾರಕ್ಷಣೆಯನ್ನು ಆಳಿದರೆ, ಭೂಮಿಯನ್ನು ಆಳಿದರೆ ಪಾಂಡವರು ಆಡಿದಂತೆ ಆಡಬೇಕು. ಕೃಷ್ಣನ ಮಾರ್ಗದರ್ಶನದಲ್ಲಿ ಪಾಂಡವರು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಭೂಮಿಯನ್ನು ಆಳಿದರು. ಹಾಗೆ ನಾವು ಆಳಬೇಕು ಅಂತನ್ನುವ ಬುದ್ಧಿ ಎಲ್ಲ ಕ್ಷತ್ರಿಯರಿಗೆ ಬರಬೇಕು. ಹಾಗೆ ಭೂಮಿಯನ್ನು ಆಡಿದ್ದ. ಏವಂ ಪಾರ್ಥಾನ್ ಪ್ರತಿಷ್ಠಾಪ್ಯ ಶಕ್ರಪ್ರಸ್ಥೆ ಚ ಸಾರ್ಜುನಃ ಕೀಡಂ ದಿವ್ಯಾ ಕಥಾ ಪ್ರಾಹ ಪುತ್ರ ಶೋಕಾನುಪತ್ತಯೇ ಗೀತೋಕ್ತಂ ವಿಸ್ಮೃತಂ ಚಾಸ್ಮೇ ಪುನರ್ವಿಸ್ತರತೋ ವದತ. ಅರ್ಜುನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾನಂತೆ, ಸ್ವಾಮಿ, ನಾನು ಯುದ್ಧದ ಸಂದರ್ಭದಲ್ಲಿ ಶೋಕಕ್ಕೆ ಒಳಗಾಗಿ, ಮೋಹಕ್ಕೆ ಒಳಗಾಗಿ, ಕರ್ತವ್ಯ ಕರ್ಮ ವಿಮೂಢನಾಗಿ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಬಿಟ್ಟು ನಾನು ಕೂತಾಗ ನೀನು ಉಪದೇಶ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ್ದೆ. ಯಾವುದು ಸರಿಯಾದ ಮಾರ್ಗ, ನನ್ನ ಕರ್ತವ್ಯ ಕರ್ಮ ಏನು, ನಾನು ಮಾಡಬೇಕಾದದ್ದೇನು, ಅದನ್ನೆಲ್ಲ ತಿಳಿಸಿಕೊಡು ಅಂತ ಉಪದೇಶ ಮಾಡಿದ್ದೆ. ನೀನು ಅತ್ಯಂತ ವೈಭವದಿಂದ 18 ಅಧ್ಯಾಯ ಗೀತೆಗಳು, 600 ಶ್ಲೋಕ ಗೀತೆ, ಇದನ್ನೆಲ್ಲ ಉಪದೇಶ ಮಾಡಿದೀಪ, ಭಾಳ ಸಂತೋಷ. ಅದನ್ನು ಮತ್ತೊಮ್ಮೆ ಕೇಳಬೇಕು ಅಂತ ನನಗೆ ಅಪೇಕ್ಷೆ ಇದೆ ಅಂತ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ ಭಗವಂತನಿಗೆ. ಅದಷ್ಟೆಲ್ಲ ಹೇಳಲಿಕ್ಕಾಗೋದಿಲ್ಲ. ಸುಮ್ಮನೆ ಸಂಕ್ಷೇಪವಾಗಿ ಪರಮಾತ್ಮನು ಗೀತೋಕ್ತಂ ವಿಸ್ಮೃತಂ ಚಾಸ್ಮೇ ಪುನರ್ವಿಸ್ತರತೋ ಭವತ ಅಂತಂದಾಗ ಪರಮಾತ್ಮ ಹೇಳ್ತಾನೆ, ವಾಣಿ ಪ್ರಾಣೋ ವಾಸುದೇವ ಇತ್ಯೇತೈ ಅಖಿಲಂ ತತಂ ಸರ್ವೋತ್ತಮತ್ವಂ ಏತೇಷಾಂ ಸರ್ವಮೇತದ್ವಶೇ ಜಗತ್. ನೋಡಪ್ಪ, ಸಕಲವು ಸರ್ವೋತ್ತಮನಾದವನು ಭಗವಂತ, ಅವನು ವಶದಲ್ಲಿದ್ದದ್ದು ಸಮಸ್ತ ಪ್ರಪಂಚ. ಇದನ್ನು ನೀನು ಅರ್ಥ ಮಾಡಿಕೋ. ಸರ್ವೋತ್ತಮತ್ವ ಏತೇಷಾಂ ಸರ್ವಂ ಏತದ್ವಶೇ ಜಗತ್. ವಾಣಿ ಪ್ರಾಣ ವಾಸುದೇವ ಇತ್ಯೇತೈ ಅಖಿಲಂ ತತಂ ಸರ್ವೋತ್ತಮತ್ವಂ ಏತೇಷಾಂ ಸರ್ವಮೇತದ್ವಶೇ ಜಗತ್. ಉತ್ತರೋತ್ತರಮೇತೇಪಿ ಗುಣೋಚ್ಚ
ತದ್ವಶೇ ಪರೆ ಇತ್ತಂ ಹರೇ ವಶೇ ಸರ್ವಂ ಗುಣಪೂರ್ಣಶ್ಚ ಸಪ್ರಭು. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ, ಎಲ್ಲ ದೋಷಗಳಿಂದ ದೂರನಾಗಿದ್ದಾನೆ. ಎಲ್ಲ ಚೇತನಾತ್ಮಕವಾದ ಚೇತನ ಅಚೇತನವಾದ ಸಮಸ್ತ ಪ್ರಪಂಚ ಪರಮಾತ್ಮನ ವಶವಾಗಿದೆ. ಏಕ ಏವನ ಚಾನ್ಯೋಸ್ತು ಪ್ರಾಣೋಕ್ತ ತದಧೋರಮ. ಪರಮಾತ್ಮನ ತರುವಾಯ ಲಕ್ಷ್ಮೀದೇವಿ, ರಮಾದೇವಿ. ತಾರತಮ್ಯವನ್ನು ಪರಮಾತ್ಮ ತಿಳಿಸಿಕೊಡ್ತಾನೆ. 3 ಷಟ್ಕಗಳನ್ನು ಹೇಳಿದ್ದಾನೆ ಪರಮಾತ್ಮ. 18 ಅಧ್ಯಾಯಗಳ 3 ಭಾಗ ಮಾಡಿದರೆ 6 6 6 6 ಅಧ್ಯಾಯ, ಮತ್ತೆ 6 ಅಧ್ಯಾಯ, ಮತ್ತೆ 6 ಅಧ್ಯಾಯ, ಹೀಗೆ 3 ವಿಭಾಗ ಮಾಡಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ. ಕರ್ಮವನ್ನು ಮಾಡಬೇಕಾದದ್ದು ಸಕಾಮ ಕರ್ಮವನ್ನು ಮಾಡಬಾರದು, ನಿಷ್ಕಾಮ ಕರ್ಮವನ್ನೇ ಮಾಡಬೇಕು. ಸಕಾಮ ಕರ್ಮವನ್ನು ಮಾಡಿಬಿಟ್ಟರೆ ಅದು ಫಲವನ್ನು ಕೊಡ್ತದೆ. ಸಕಾಮದಿಂದ ಮಾಡಿದ್ದಕ್ಕೆ ತಾತ್ಕಾಲಿಕವಾದ ಫಲವನ್ನು ಕೊಟ್ಬಿಡ್ತದೆ. ಹಾಗಾಗಿ ಸಕಾಮ ಕರ್ಮವನ್ನು ಮಾಡಬಾರದು. ಅದರಿಂದ ದೇವರ ಸಂತೋಷನೂ ಆಗುವುದಿಲ್ಲ, ಪ್ರೀತಿನೂ ಆಗುವುದಿಲ್ಲ. ಹಾಗಾದರೆ ಏನು ಮಾಡಬೇಕು? ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಆ ನಿಷ್ಕಾಮ ಕರ್ಮವನ್ನು ಮಾಡಿದರೆ ಅದರ ಫಲ ಏನು? ನಿಷ್ಕಾಮ ಕರ್ಮದಿಂದ ದೇವರ ಪ್ರೀತಿಯಾಗಲಿ, ದೇವರ ಅನುಗ್ರಹ ಆಗಲಿ, ಇದರಿಂದ ನನಗೇನೋ ಬೇಡ, ದೇವರು ಏನು ಕೊಡಬೇಕು ಅದನ್ನು ಕೊಡ್ತಾನೆ ಅಂತ ಹೇಳಿ ಅತ್ಯಂತ ಭಕ್ತಿ ಪುರಸ್ಸರವಾಗಿ ವೈರಾಗ್ಯಯುಕ್ತನಾಗಿ ನಿಷ್ಕಾಮ ಕರ್ಮವನ್ನು ಮಾಡಿದರೆ ಭಗವಂತ ಏನು ಮಾಡ್ತಾನೆ? ಜ್ಞಾನವನ್ನು ಕೊಡ್ತಾನೆ. ಬೇಕಾದೆಲ್ಲ ಪ್ರಯಾಸಪಟ್ಟರೆ ಕರ್ಮವನ್ನು ಪಂಚಾಮೃತ ಮಾಡ್ತೇವೆ, ಅಭಿಷೇಕ ಮಾಡ್ತೇವೆ, ಬಡಿಸ್ತೇವೆ, ಅಡಿಗೆ ಮಾಡ್ತೇವೆ, ಊಟಕ್ಕೆ ಹಾಕ್ತೇವೆ, ದಾನ, ಕರ್ಮ, ಯಜ್ಞ, ಹೋಮ, ತಪಸ್ಸು, ಉಪವಾಸ, ವನವಾಸ, ಏನೇನು ಸತ್ಕರ್ಮಗಳಿವೆಯೋ ಅವೆಲ್ಲ ಸತ್ಕರ್ಮ ಮಾಡುವುದರಿಂದ ಪ್ರಯೋಜನ ಏನು? ಮುಂಜಾನಿಂದ ಸಾಯಂಕಾಲ ತನಕ ಬಡೇ ದುಡಿತೇವೆ, ಹೋಮ ಮಾಡ್ತೇವೆ. ಮುಂಜಾನಿಂದ ಸಾಯಂಕಾಲ ತನಕ ಹೋಮ, ಮುಂಜಾನಿಂದ ಸಾಯಂಕಾಲ ತನಕ ಬಡಿಸೋದು, ಮುಂಜಾನಿಂದ ಸಾಯಂಕಾಲ ತನಕ ದಾನ ಮಾಡೋದು. ಇದೆಲ್ಲ ಸತ್ಕರ್ಮ ಮಾಡಿದರ ಪ್ರಯೋಜನ ಉದ್ದೇಶ ಏನು? ಜ್ಞಾನ ಸಂಪಾದನೆ. ಬರೇ ಕರ್ಮವನ್ನು ಮಾಡ್ತಾ ಕೂತರೆ ನಡೆಯುವುದಿಲ್ಲ. ಪುರಂಜನೋಪಾಖ್ಯಾನ ಕೇಳಿದ್ದೀರಿ, ಪ್ರಾಚೀನ ಬಲಿ ನಾರದರ ಪುರಂಜನೋಪಾಖ್ಯಾನವನ್ನು ಹೇಳಿದ್ದು. ಕರ್ಮವನ್ನು ಮಾಡಬೇಕು, ನಿಷ್ಕಾಮವಾಗಿ ಮಾಡಬೇಕು. ಆ ನಿಷ್ಕಾಮವಾದ ಕರ್ಮ ಭಗವತ್ ಪ್ರೀತಿಗಾಗಿ ಇರುತ್ತದೆ. ಆವಾಗ ಭಗವಂತ ಅದರಿಂದ ಜ್ಞಾನವನ್ನು ಕೊಡ್ತಾನೆ. ಆ ಜ್ಞಾನ ಇದು ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಶ್ರವಣಮನನ ನಿಧಿಧ್ಯಾಸನ, ಅದರಿಂದ ಬ್ರಹ್ಮಾಪರೋಕ್ಷವಾಗ್ತದೆ. ಹಾಗಾಗಿ ನಿಷ್ಕಾಮ ಕರ್ಮ ಬಹಳ ಪ್ರಧಾನ. ನಿಷ್ಕಾಮ ಕರ್ಮವನ್ನು ಮಾಡಿದ ಮೇಲೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಅವಾಗೇನಾಗ್ತದೆ? ಜ್ಞಾನಿ ಪ್ರಿಯತಮೋ ತೋಮೆ ತಂ ವಿದ್ವಾನಿ ವಚಾಮೃತಃ ಯಮೈವೇಶ ವೃಣತೆ. ಪರಮಾತ್ಮ ಯಾರನ್ನು ವೃಣತೆ, ಯಾರನ್ನು ಸ್ವೀಕಾರ ಮಾಡುತ್ತಾನೆ, ಯಾರನ್ನು ಅಪೇಕ್ಷೆ ಪಡ್ತಾನೆ, ಯಾರು ನನ್ನವನು ಅಂತ ಗುರುತಿಸ್ತಾನೆ ಅಂದರೆ ಪರಮಾತ್ಮನ ಜ್ಞಾನವನ್ನು ಯಾರು ಸಂಪಾದನೆ ಮಾಡಿರ್ತಾನೋ, ಶ್ರವಣ ಮನನ ನಿಧಿಧ್ಯಾಸನದಿಂದ ಗುರು ಶುಶ್ರೂಷಾದಿಗಳನ್ನು ಮಾಡಿ ಶ್ರವಣ ಮಾಡಿ, ಶ್ರವಣದಿಂದ ಸಿದ್ಧವಾದ ವಿಷಯ ಮನನ, ಆ ಮನನವನ್ನು ಮಾಡಿ ನಿಧಿಧ್ಯಾಸನ, ಪರಮಾತ್ಮನ ಪರೋಕ್ಷ ಜ್ಞಾನವನ್ನು ಸಂಪಾದನೆಗೆ ಬೇಕಾದಂತಹ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಅವಿರತವಾಗಿ ನಿರಂತರವಾಗಿ ಯಾರು ಮಾಡಿರ್ತಾನಲ್ಲ, ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡಿರ್ತಾನ ಯಾರು, ಅವನನ್ನು ಪರಮಾತ್ಮ ಇವನು ನನ್ನವನು ಅಂತ ಗುರುತಿಸಿಕೊಂಡು ಅವನನ್ನು ಸ್ವೀಕಾರ ಮಾಡ್ತಾನಂತೆ. ಏನಾದರೂ ಕ್ವಾಲಿಫಿಕೇಷನ್ ಬೇಕಲ್ಲ, ಏನಾದರೂ ಯೋಗ್ಯತೆ ನಮ್ಮಲ್ಲಿ ಬರಬೇಕಲ್ಲ. ದೇವರು ನನ್ನನ್ನು ನೋಡಬೇಕು ಅಂತಂದರೆ, ಯಾರೋ ಒಬ್ಬ ಅಧಿಕಾರಿಯನ್ನು, ಯಾರೋ ಒಬ್ಬರ ಉತ್ತಮ ಮಟ್ಟದಲ್ಲಿ ಇದ್ದ ಅಧಿಕಾರಿಯನ್ನು ನಾವು ಭೇಟಿಯಾಗಬೇಕಾದರೆ ನಾವೇ ಹೋದರೆ ಅವನು ನೋಡೋದೇ ಇಲ್ಲ. ಅವನು ಯಾಕೆ? ನಮಗೆ ಅವನಿಗೆ ಸಂಬಂಧ ಇರೋದಿಲ್ಲ. ಹಾಗಾಗಿ ಅವನಿಗೆ ಪರಿಚಿತರು ಯಾರೋ ಅವರನ್ನು ನಾವು ಪರಿಚಯ ಮಾಡಿ ಅವನಿಗೆ ಬೇಕಾದದ್ದೆಲ್ಲ ಕೊಟ್ಟು ಅವನನ್ನು ಹೊಗಳಬೇಕಾದದ್ದನ್ನೆಲ್ಲ ಹೊಗಳಿ ಏನೇನೋ ಕಟಾಟೋಪಗಳನ್ನು ಮಾಡಿ ಅವನನ್ನು ಪ್ರಸನ್ನಗೊಳಿಸಿ ಅವನನ್ನು ಕರೆದುಕೊಂಡು ಹೋಗಿ ನಮಗೆ ಯಾರನ್ನು ಭೇಟಿ ಆಗಬೇಕಾಗಿದೋ ಇವನಿಂದ ಅವನನ್ನು ಭೇಟಿ ಮಾಡಿಕೊಳ್ತೇವೆ. ಯಾರೇ ಆಗಲಿ, ಯಾರನ್ನೇ ಆಗಲಿ ಭೇಟಿಯಾಗಬೇಕಾದ್ರೆ ಈ ಸಮಸ್ಯೆ ಇದೆ. ಸರ್ವೋತ್ತಮನಾದ ಭಗವಂತ ಅವನು ನಮ್ಮ ಹತ್ರ ನೋಡಬೇಕು, ನಾವು ಕರೆದರೆ ನೋಡಬೇಕು, ಬರಬೇಕು ಅಂತಾದರೆ, ನಮಗೆ ಅನುಗ್ರಹ ಮಾಡಬೇಕು, ಮೋಕ್ಷವನ್ನು ಕೊಡಬೇಕು ಅಂತಾದರೆ ಪರಮಾತ್ಮನ ಹೇಳಿದ್ದಾನೆ,
ನನಗೆ ಅತ್ಯಂತ ಪ್ರೀತ್ಯಾಸ್ಪದನಾದ ವ್ಯಕ್ತಿ ಅಂತಂದರೆ ಅವನು ಜ್ಞಾನವನ್ನು ಸಂಪಾದನೆ ಮಾಡಿರಬೇಕು. ಆ ಜ್ಞಾನಕ್ಕೆ ಬೇಕಾದಂತಹದ್ದು ನಿಷ್ಕಾಮ ಕರ್ಮ. ಹಾಗಾಗಿ ಆ ನಿಷ್ಕಾಮ ಕರ್ಮವನ್ನು ಮಾಡಿದ ಅಂತಂದರೆ ಶ್ರವಣದಲ್ಲಿ ಆಸಕ್ತಿ ಬಂದೇ ಬಿಡುತ್ತದೆ. ನಾವು ಪಾಠ ಪ್ರವಚನ ಇತ್ಯಾದಿಗಳಲ್ಲಿ ಯಾಕೆ ಆಸಕ್ತಿ ಬರುವುದಿಲ್ಲ ಅಥವಾ ಬರುವುದಿಲ್ಲ ಅಂತ ಹೇಳ್ತಾರಲ್ಲ ಜನ, ಅಂದರೆ ನಾವು ಕರ್ಮವನ್ನು ನಿಷ್ಕಾಮವಾಗಿ ಮಾಡಿಲ್ಲ, ಸಕಾಮವಾಗಿ ಮಾಡಿದ್ದೇವೆ. ಸಕಾಮವಾಗಿ ಮಾಡಿದ್ದರಿಂದ ಪರಮಾತ್ಮ ಫಲವನ್ನು ಕೊಟ್ಟು ಆ ಕರ್ಮವನ್ನು ಮುಗಿಸಿಬಿಟ್ಟಿದ್ದಾನೆ. ನಿಷ್ಕಾಮವಾದ ಕರ್ಮವನ್ನು ಮಾಡಿದರೆ ಆ ಕರ್ಮ ಮುಗಿಯುವುದೇ ಇಲ್ಲ. ಅದು ಕರ್ಮ ಜ್ಞಾನವನ್ನು ಕೊಟ್ಟೇ ತೀರ್ತದೆ. ಅದು ಭಗವಂತನ ಜ್ಞಾನ. ಆ ಭಗವಂತನ ಜ್ಞಾನ ಸಿಕ್ತು ಅಂದರೆ ಭಗವಂತ ನಮ್ಮ ಮೇಲೆ ಪ್ರೀತನಾಗ್ತಾನೆ, ಸಂತೋಷ ಪಡ್ತಾನೆ, ಭಗವಂತ ಅನುಗ್ರಹ ಮಾಡ್ತಾನೆ. ಅನುಗ್ರಹ ಮಾಡಿ ದೇವರಲ್ಲಿ ಹೆಚ್ಚು ಭಕ್ತಿ ಬರುತ್ತದೆ. ಜ್ಞಾನ ಬರುವುದರಿಂದ, ದೇವರ ಜ್ಞಾನ ಬಂದರೆ ದೇವರಲ್ಲಿ ಭಕ್ತಿ ಬರುವುದು ನಿಜ. ಯಾವ ವ್ಯಕ್ತಿ ವಿಷಯಕವಾಗಿ ಯಾವ ವ್ಯಕ್ತಿಯಲ್ಲಿ ನಮಗೆ ಜ್ಞಾನವಿಲ್ಲವೋ ಆ ವ್ಯಕ್ತಿಯಲ್ಲಿ ನಮಗೆ ಭಕ್ತಿ ಬರಲು ಸಾಧ್ಯವೇ ಇಲ್ಲ. ದೇವರ ಸರ್ವೋತ್ತಮತ್ವ, ಸರ್ವೇಶ್ವರತ್ವ, ಜಗಜ್ಜನ್ಮಾದಿ ಕಾರಣತ್ವ, ಮೋಕ್ಷಪ್ರದತ್ವ, ಉಪಕಾರ ಮಾಡಿದ ಭಗವಂತನ ಜ್ಞಾನ ನಮಗೆ ಆಯಿತು ಅಂತಾದರೆ ಆಗ ಭಗವಂತನಲ್ಲಿ ಭಕ್ತಿ ಬರುತ್ತದೆ. ಭಕ್ತಿ ಬಂತು ಅಂದರೆ ಪರಮಾತ್ಮ ಪ್ರಸನ್ನನಾಗಿ ನಮಗೆ ಮುಕ್ತಿಯನ್ನು ಕೊಡ್ತಾನೆ ಅಂತನ್ನುವ ಗೀತೆಯ ಸಾರ. ಭಾಳೆಲ್ಲ ಹೇಳಿದ್ದಾನೆ ಪರಮಾತ್ಮ ಕೃಷ್ಣ. ಹಾಗಾಗಿ ಇಷ್ಟು ಅದ್ಭುತವಾಗಿ ಗೀತೆಯ ಸಾರವನ್ನು ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಕೃಪಯಾ ವಾಸುದೇವೇನ ಬೋಧಿತ ಶಾಂತಮಾನಸಃ ಪಶ್ಚಾತ್ ತಾಪಾಭಿ ತಪ್ತಾತ್ಮ ತಮೇವ ಶರಣಂ ಯಯುಃ. ಹೇಳಿ ಪರಮಾತ್ಮನಿಗೆ ಶರಣು ಹೊಂದಿದ್ದಾನೆ. ಆವಾಗ ಎಲ್ಲವನ್ನು ಉಪದೇಶ ಮಾಡಿದ್ದಕ್ಕೆ ಮತ್ತೆ ಪರಮಾತ್ಮನನ್ನು ನಮಸ್ಕಾರ ಮಾಡಿದ್ದಾನೆ. ನಮಸ್ಕಾರ ಮಾಡಿ ಬಹಳ ಸಮಾಧಾನವಾಯಿತು, ಬಹಳ ಸಂತೋಷವಾಯಿತು. ದೇವರು ನೀವು ನನಗೆ ಅನುಗ್ರಹ ಮಾಡಿದ್ದು. ಮತ್ತೆ ಉಪದೇಶ, ಒಮ್ಮೆ ಉಪದೇಶ ಮಾಡುವುದೇ ಕಷ್ಟ, ಅದು ದೇವರು ಅಂಥದ್ರೊಳಗೆ ಅರ್ಜುನನಿಗೆ ಮತ್ತೊಮ್ಮೆ ಪರಮಾತ್ಮ ಗೀತೆಯ ಸಾರಾಂಶವನ್ನು ತಿಳಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.